ಸಿನಿಮಾದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲ್ವಣ್ಣನ ವ್ಯಕ್ತಿತ್ವ ಬೆಟರ್. ಅವ್ರನ್ನ ಪೋರ್ಟ್ರೇ ಮಾಡೋದು ಅಭಿಪ್ರಾಯಕ್ಕೆ ನೀವು ಅಧಿಕಾರ ಕೊಡ್ಲಿಲ್ಲ. ನನ್ನ ಅಭಿಪ್ರಾಯನು ನಾನು ಕೊಡಬಹುದು. ಮಾಲ್ವಣ್ಣ ಮನೆಗೆ ಹೋಗಕ್ಕೆ ನೀನೇ ಕಾರಣ. ಮಾತಾಡ್ಬೇಕಾದ್ರೆ ಜಾಗದಲ್ಲಿ ರಕ್ಷಿತ ಮಾತಾಡಿದ್ರೆ ಮಾಲ್ವಣ್ಣನ ಮನೆಗೆ ಬಂದಿಲ್ಲ. ಬೇರೆಯವ್ರನ್ನ ಬೇರೆ ತರ ಪೋರ್ಟ್ರೇ ಹೋದ್ರೆ ಐ ಆಮ್ ಹ್ಯಾಪಿ. ಬೆಳಿಗ್ಗೆ ನಿಮ್ಮ ಡೇ ಸ್ಟಾರ್ಟ್ ಮಾಡ್ತೀರಾ. ನೀವು ಆಕ್ಚುಲಿ ನಿಮ್ಗೆ ಎನರ್ಜಿ ಸಿಗುದೇ ಹೊಟ್ಟೆಯಿಂದ. ನೀವು ಎಂತ ತಿಂತೀರಾ ಅದೇ, ಓಕೆನಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಹೊಟ್ಟೆಗೆ ತುಂಬ್ತಿರಲ್ವಾ ನೀವು, ಅದೇ ಮಾಡ್ಲಿಕ್ಕೆ ಜಸ್ಟ್ ಕ್ಯಾಲ್ಕುಲೇಷನ್ ಬೇಡ. ಅಲ್ಲಿ ಪ್ರೀತಿ ಬರುತ್ತೆ, ಮನಸ್ಸು ಬರುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಮಾಡ್ಲಿಕ್ಕೆ ಜಸ್ಟ್ ಕ್ಯಾಲ್ಕುಲೇಷನ್ ಬೇಡ. ಅಲ್ಲಿ ಪ್ರೀತಿ ಬರುತ್ತೆ, ಮನಸ್ಸು ಬರುತ್ತೆ. ಪ್ರೀತಿ ಬರುತ್ತೆ, ಮನಸ್ಸು ಬರುತ್ತೆ. ಮತ್ತೆ ದಯಾ ಬರುತ್ತೆ, ಕರುಣ ಬರುತ್ತೆ, ಒಂದು ಪ್ಯೂರಿಟಿ ಬರುತ್ತೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್ ಅಂದ್ರೆ ಒಂದು ಮನಸ್ಸಲ್ಲಿ ನಾವು ಮಾಡೋಣ. ನಮ್ಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಕ್ಯಾಪ್ಟನ್, ಅದಕ್ಕೆ ಒಂದು ಮಾಡ್ಬಿಟ್ಟುದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ರಾಜ ತುಂಬಾ ಪ್ಯಾಥೋ ಆಗಿದ್ದಾರೆ. ಯಾಕೆ ಪ್ಯಾಥೋ? ನಿನ್ನೆ ಇದ್ದ ಜೋಶ್ ಯಾಕೆ ಇವತ್ತು ಕಾಣುತ್ತಿಲ್ಲ? ಆಮ್ಲೆಟ್ ಬೇಕು ಅಂತ ರಾಣಿನ ಕರ್ತವ್ಯ. ರಾಣಿ ಮಾಡ್ಕೊಂಬತ್ತದೆ. ರಾಜನಿಗೆ ಆಮ್ಲೆಟ್ ಬೇಕಂತ ನೋಡಿ. ರಾಜಗೆ ಆಮ್ಲೆಟ್ ಬೇಕು. ಸೊ ರಾಣಿನ ಕರ್ತವ್ಯ. ರಾಣಿ ಯಾವ ಕೆಲಸ ಮಾಡಲ್ಲ. ರಾಜಗೆ ಬೇಜಾರ್ ಮಾಡಬಾರ್ದು. ಇಲ್ಲ, ರಾಜಗೆ ಬೇಜಾರ್ ಮಾಡೋದೇ ರಾಣಿ. ಇದು ಉಲ್ಟಾ. ಇವಾಗನೇ ನನ್ಗೆ ನಿಮ್ಮ ಫ್ಯೂಚರ್ ಕಾಣಿಸ್ತಾ ಉಂಟು ರಾಜ. ರಾಜ ದಿ ರಾಜ. ಅವರಿಗೆ ಆಮ್ಲೆಟ್ ಬೇಕು. ಹೌದು, ಈಗ ಹೊರಗಡೆ ಆಮ್ಲೆಟ್ ಯಾರಿಗೆ ಯಾರು ಹಾಕಿಸ್ತಾರೆ ಅಂತ ನೋಡುವುದೇ. ಹೊರಗಡೆ ಇದು ಆಕ್ಚುಲಿ ಚೆನ್ನಾಗಿ ಕಾಯುತ್ತಿದೆ ವೇದಿಕೆ. ಏನು ಊರಲ್ಲಿ ಬಿಂಗೆ ಹಿಡ್ಕೊಂಡು ನಲ್ಲಿ ಕಿತ್ತಾಡ್ತಾವ್ರೆ. 3 ಜನ 4 ಜನ. ಅವಳವಳು ಘಟವಾಣಿ ಆಂಟಿ. ಅವಳು ಊರಲ್ಲಿ ಒಬ್ರು ಇರ್ತಾರ ಗೊತ್ತಾ, ಎತ್ತಮಿ ನಿನ್ ಬಿಂದಿಗೆ ನಾನು ಫಸ್ಟ್ ಬಂದಿರೋಳು. ಏನ್ ಒದ್ದು ಕಳಿಸ್ತಾವಳೆ. ಇವಳು ಯಾರು ಗೊತ್ತಾ, ಹೊಸದಾಗಿ ಮದ್ವೆಯಾಗಿ ಬಂದಿರ್ತಾರೆ ಗೊತ್ತಾ, ಬೀದಿಗೆ. ನೀನ್ ಯಾರು ಗೊತ್ತಾ, ಈ ಎಲ್ಪಿಂಗ್ ನೇಚರ್ ಇರ್ತಾರ ಗೊತ್ತಾ ಒಂದು ಆಂಟಿಗೆ. ರೋಡಲ್ಲಿ ಏನಾರ ಸೊಪ್ಪು ಗಿಪ್ಪು ಬೇಕಂದ್ರೆ ಬುಡ್ಸ್ಕೊಡುದು, ತಿರ್ಗಾ ಖಾರದ ಪುಡಿ ಉಪ್ಪು ಗಿಪ್ಪು ಏನಾರ ಸಕ್ಕರೆ ಬೇಕಂದ್ರೆ ಕೊಡುದು. ಅಯ್ಯೋ ಹೌದಾ, ಅಯ್ಯೋ ಬನ್ನಿ ಪರವಾಗಿಲ್ಲ. ಈ ತಿಂಗಳಿಗೆ 3 ಸಲ ಸತ್ಯನಾರಾಯಣ ಪೂಜೆ ಅಂತೆ, ಈ ವರಲಕ್ಷ್ಮಿ ಹಬ್ಬ ಅಂತೆ, ಹಂಗ ಹಬ್ಬ ಮಾಡ್ಕೊಂಡು ಕಾಲ ಕಳಿತಾ ಇರ್ತಾರಲ್ಲ ಆ ತರ. ಇವಳು ಬಂದು ಗಂಡ ಪೊಲೀಸ್ ಆಗಿರ್ತಾನೆ ಗೊತ್ತಾ, ಯಾವ್ದೋ ಗೌರ್ಮೆಂಟ್ ಆಫೀಸಲ್ಲೂ ಮಿಲಿಟರಿ ಆಫೀಸಲ್ಲೂ ಅವ್ರ ಹೆಂಡತಿ ಆಗಿರ್ತಾಳ ಗೊತ್ತಾ, ಆ ತರ ಇವಳು. ಈ ತರ ಕ್ಯಾರೆಕ್ಟರ್ ಡಿಸೈನ್. ಅಣ್ಣ ದಯವಿಟ್ಟು ಸೇರ್ಬೇಡ. ಇವಳಿಬ್ಬರನ್ನ 10 ಕಳ್ಸೋಳು. ಹೋಗಿಂತ ಮುಂಚೆ ಓವರ್ ಆಕ್ಟಿಂಗ್ ಮಾಡೇ ಕಳ್ಸಿರೋದು ಅವ್ರಿಬ್ಬರನ್ನು. ನಾನೇ ಹೇಳ್ಬಿಡ್ತೀನಿ, ಯಾರನ್ನು ಎಲ್ರು ಬಿಟ್ಟು ಇಬ್ಬರನ್ನೇ ಪಾಯಿಂಟ್ ಔಟ್ ಮಾಡೋದಂದ್ರೆ ಲೆಕ್ಕ ಹಾಕೋ ನೀನೆ. ಇವಳಿಗೆ ಹೆಂಗ್ ಗೊತ್ತಿತ್ತು ಇವಳಿಗೆ ಸೆನ್ಸು? ನಿಂಗೆ ಗೊತ್ತಿತ್ತು ಅವ್ರಿಬ್ರು ಹೋಗ್ತಾರೆ ಅಂತ. ಮತ್ತೆ ಅವ್ರನ್ನ ಹಿಡ್ಕೊಂಡು ಯಾಕೆ ಹೇಳ್ತಿದೆ? ಪರ್ಟಿಕ್ಯುಲರ್ ಆಗಿ ಸೂರಜಣ್ಣನ ಹತ್ರನೇ ಓದ್ಲು. ಸೂರಜಣ್ಣನ ಹತ್ರನೇ ಎತ್ತು. ಬೆಳಿಗ್ಗೆ ಸೂರಜಣ್ಣ ಹೋಗಿಂತ ಮುಂಚೆ ಸೂರಜಣ್ಣ ಹೋದ. ಸೆಕೆಂಡ್ ಸಾಯಂಕಾಲ ಮಾಡೋಣ ಹತ್ರನೇ ಓದ್ಲು. ಸೂರಜಣ್ಣನ ಹತ್ರನೇ ಎತ್ತು. ಬೆಳಿಗ್ಗೆ ಸೂರಜಣ್ಣ ಹೋಗಿಂತ ಮುಂಚೆ ಸೂರಜಣ್ಣ ಹೋದ. ಸೆಕೆಂಡ್ ಸಾಯಂಕಾಲ ಮಾಡೋಣ ಹತ್ರನೇ ಓದ್ಲು. ಮಾಡೋಣ ಹತ್ರನೇ ಎತ್ತು. ಮಾಲವಣ್ಣ ಕಡ್ದ. ಇವಳು ಹೋಗಿ ಯಾರ ಹತ್ರ ಹೇಳ್ತಾಳೆ ಅವ್ರು ಕಡಿತಾರೆ. ಕೋಇನ್ಸಿಡೆನ್ಸ್ ಅಲ್ಲ, ಇನ್ಸಿಡೆನ್ಸ್. ಇಲ್ಲ ಅದೇ ಸ್ವಲ್ಪ ಸೆನ್ಸ್ ಆಗುತ್ತೆ ಅಲ್ವಾ, ನಮ್ಮ ಅವರು ಬಿಟ್ಟು ಹೋದ್ರೆ. ನಾನಂದ್ರೆ ನಿಂಗೆ ಇಷ್ಟ ನನ್ಗೆ ಗೊತ್ತು, ಆದ್ರೆ ನನ್ನ ಹತ್ರ ಬಂದ್ಬೇಡ ರಕ್ಷಿತಾ. ನೀನು 3 ವಾರ ದೂರನೇ ಇರು.
ಮೀನ್ ಎಲ್ಲ ಹಾಕಿ ತಿಂತಾ ಇದ್ದೀರಾ ಚೆನ್ನಾಗಿ ಬಟ್ಟಲ್ ಡೆಕೋರೇಟ್ ಮಾಡಿ. ತಗೋ. ಹಂಗೆ ಬೇಡ, ನಿಂಗೆ ಇಷ್ಟ ಅಲ್ಲ ಫಿಶ್? ನೀವು ತಿನ್ನಿ. ತಗೋ ತಲೆ. ನೀವು ತಲೆ ತಿನ್ನಲ್ವಾ? ನೀನ್ ತಿಂತಿಯಲ್ಲ, ನೀವು ತಿನ್ನಿ. ಇಂದ ಬಾ. ನೀವು ತಲೆ ತಿಂತೀರಲ್ವಾ? ಇದೇ ಕೂಡ ಬಾ, ನಿಂಗೆ ಇಷ್ಟ. ನೀವು ತಿನ್ನಲ್ವಾ ತಲೆ? ನೀನ್ ತಿನ್ನು. ಇದು ನಿನ್ಗೆ ಸೂಟ್ ಆಗುತ್ತೆ. ನನ್ಗೆ ತಲೆ ಅಂದ್ರೆ ಜೀವ. ನನ್ನ ಎಲ್ಲರೂ ನನ್ನ ನಿಮ್ಗೆ. ಫ್ಯಾಮಿಲಿ ಅವರು ಇದೇ ಎಲ್ಲ ತಿನ್ನಂದ್ರೆ ತಲೆ ತಗೋ. ಅದ್ ನಮಗೆ ನೀನ್ ಬಂದ್ ವಾರನೇ ಗೊತ್ತಾಯ್ತು ತಲೆ ಬಾಸ್. ನಾನ್ ಹೇಳ್ತಾ ಇದ್ದೀನಿ, ಅಶ್ವಿನಿ ಅವರು ಹೋಯ್ತಾರ ನೋಡುವ. ಡೋರ್ ಓಪನ್ ಮಾಡಿ. ಡೋರ್ ಅಶ್ವಿನಿ ಅವರೇ, ಡೋರ್ ಓಪನ್ ಆಗಿದೆ, ಹೊರಡಿ. ಅಣ್ಣ ಇಲ್ಲೋ ಒಂದ್ ಕಡೆ ನಾನು ಇವಾಗ ಮನಸ್ ಚೇಂಜ್ ಮಾಡ್ಕೊಂಡಿದೀನಿ ಅಂದ್ರೆ ನಾನು ಒಯ್ತೀನಿ ಅಂದ ತಕ್ಷಣ ನಾನು ಹೋಗಕ್ಕಾಗಲ್ಲ, ಇರ್ತೀನಿ ಅಂದ ತಕ್ಷಣ ನಾನು ಇರಕ್ಕಾಗಲ್ಲ. ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಹಿಂಗೆ ವೋಟ್ ಮಾಡಿ ನನ್ನನ್ನು ಉಳಿಸಿದಕ್ಕೆ ಧನ್ಯವಾದಗಳು. ತಪ್ಪಾಯ್ತು. ನೀವು ಪ್ರೀತಿ ಕೊಟ್ಟಿದ್ರು ನಾನು ಒಯ್ತೀನಿ ಅಂತ ಹೇಳ್ಬಿಟ್ಟೆ ಅವತ್ತು. ಎಲ್ಲೋ ಒಂದ್ ಕಡೆ ಮಾತಾಡೋ ಬರದಲ್ಲಿ ಕೈಮೈ ಏಟ್ ಹೊಡೆದ್ಬಿಟ್ಟೆ ಅವತ್ತು. ಎಲ್ಲೋ ಒಂದ್ ಕಡೆ ಮಾತಾಡೋ ಬರದಲ್ಲಿ ಕೈಮೈ ಏಟ್ ಹೊಡೆದ್ಬಿಟ್ಟೆ ಅವತ್ತು. ಇವತ್ತು ಈ ಜೋಶ್ನ ತುಂಬೋದಕ್ಕೆ ಕಾರಣ ಅದು ಬೇರೆ ಯಾರು ಅಲ್ಲ, ಇಂಥ ವೇದಿಕೆಯಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನನ್ನ ಆತ್ಮೀಯ ಪ್ರೀತಿಯ ಸುಲಲಿತವಾದ ಸೌಜನ್ಯದಿಂದ ತುಂಬಿರುವಂತ ಸೌಮ್ಯವಾದಂತ ಹೃದಯ ಇರುವಂತ ನನ್ನ ಪ್ರೀತಿಯ ಗಿಲ್ಲಿ ನಟ ಅವರು. ಟಾಸ್ಕ್ ಬುಕ್ ಓದೋದ್ರಿಂದ ಟಾಯ್ಲೆಟ್ ಕ್ಲೀನ್ ಮಾಡೋವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ನೇಚರ್. ಬೆಲ್ಲಿಂದ ಹಿಡಿದು ಜಿಂಗಲ್ಸ್ ಆಡೋವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ನೇಚರ್. ಈಜೋದ್ರಿಂದ ಹಿಡಿದು ಕಪ್ಪೆ ರೇಸ್ವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಓಕೆ. ತಿಂಡಿಯಿಂದ ಹಿಡಿದು ಊಟದವರೆಗೂ, ಮೇಕಪ್ ಇಂದ ಹಿಡಿದು ನಿದ್ದೆವರೆಗೂ, ಡ್ಯಾನ್ಸ್ ಇಂದ ಹಿಡಿದು ಮಲ್ಗೋವರೆಗೂ, ಇಲ್ಲಿಂದ ಹಿಡಿದು ಫಿನಾಲೆವರೆಗೂ ನಾನು ಯಾವ್ದನ್ನು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಭಕ್ತಿಯಿಂದ ಹಿಡಿದು ಇವೆಲ್ಲ ಮಾಮೂಲು. ಕಂಟ್ರೋಲ್ ಫೈಟ್ ವರೆಗೂ, ಶಕ್ತಿವರೆಗೂ, ಯುಕ್ತಿವರೆಗೂ, ಮುಕ್ತಿವರೆಗೂ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಹಿತವಚನಗಳನ್ನು